ಪೊಲೀಸರು ಸಾಲ ಕೊಟ್ಟವರೆಲ್ಲ ಕಳ್ಳರನ್ನಾಗೆಲ್ಲ ಮಾತಾಡಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಲಕ್ಷ್ಮಿ ಅರ್ಥ ಗೊತ್ತಾ? ಲಕ್ಷ್ಯಾಂ ದದಾತಿ ಇತಿ ಲಕ್ಷ್ಮಿ. ಗುರಿ ಮುಟ್ಸೋಳು ಅಂತ. ನಿಮ್ಮ 100 ರೂಪಾಯಿ ನೋಟ್ ಅಲ್ಲ ಲಕ್ಷ್ಮಿ. ಇನ್ಸ್ಪೆಕ್ಟರ್ ಅಲ್ಲೇ ಇದ್ದಾರೆ. ಹಿಂದೂಗಳ ಸ್ಟೇಷನಲ್ಲಿ ಲವ್ ಮ್ಯಾರೇಜ್ ಗಲಾಟೆ ಎಷ್ಟಿದೆ ಅಂತ ಒಂಚೂರು ಕೇಳಬೇಕು. ಲವ್ ಜಿಹಾದ್ ಒಂದು ಬಂತೀಗ. ಒಂದು 17 ವರ್ಷದಿಂದ ನಾನು ನೋಡ್ದಂಗೆ ನಡೀತಾ ಉಂಟು. ನಮ್ಮವು ಪೂರ್ತಿ ಪುರ್ಸೊತ್ತಿಲ್ದೇ ಟಿವಿ ನೋಡ್ತಾವೆ ಸಂಜೆ ಮೇಲೆ. ಬೆಳಿಗ್ಗೆ ಸೋಷಿಯಲ್ ಮೀಡಿಯಾ ಕೇಳೋದೇ ಬೇಡ. ಮನೆಯದ್ದು ಇವುಗಳ ಮುಖ ನೋಡ್ತಾವೋ ಗೊತ್ತಿಲ್ಲ. ಓಕೆ, ಸೆಲ್ಫಿ ಹಲ್ಲುಜ್ಜದ ಒಂದು ಫೇಸನ್ನು ಹಾಕಿ ಮಾಡದೆ ಹೇಳಿದ್ದೀವಿ. ನಗಾಡ್ಲಿಕ್ಕೆ ಏನಿಲ್ಲಪ್ಪ, ಇದೆಲ್ಲ ಮಾಡದೆ. ಮನೆ ಹೇಗೆ ಮುರಿದು ಬೀಳ್ತಾ ಇದೆ ಅಂತ ಫಸ್ಟ್ ತಿಳಿದು ಮತ್ತು ಮನೆ ಸರಿ ಮಾಡಿ ಅಂತ ಅಷ್ಟೆ. ಅಷ್ಟೆಲ್ಲ ಗೊತ್ತಿದ್ದು ಮತ್ತೆ ಫೋನ್ ನಂಬರ್ ಕೊಟ್ಟಿದ್ದು ಯಾಕೆ ಅಂತ. ಗೊತ್ತಿರಲಿಲ್ಲ ಅಂತ. ಸರಿ, ನಿಮ್ಮ ಮಕ್ಕಳಿಗೆ ಕುಂಕುಮ ಹಾಕ್ಕೊಂಡು ಬರಬಾರ್ದು, ಶಾಲೆಗೆ ಬಳೆ ಹಾಕ್ಕೊಂಡು ಬರಬಾರ್ದು, ಆವಾಗಲೇ ಶಾಲೆ ಬಿಡಿಸಿ ಅಕ್ಕ ಬೇಡಮ್ಮ ಅಂತ ಶಾಲೆ ಅಂತ ಸೇರಿಸ್ಬೋದಿತ್ತಲ್ಲ. ಗುರುಕುಲಕ್ಕೆ ಸೇರಿಸ್ಲಿಲ್ಲ. ನೀವು ಬರಿಬೇಕು. ಅಮ್ಮ ಅಂದರೆ ಸಾಲುವುದಿಲ್ಲ, ಮಮ್ಮಿ ಅಂದರೆ ಇಂಗ್ಲೀಷಲ್ಲಿ ಶವ ಅಂತ. ಮಮ್ಮಿ ನನ್ನ ಮಗಳು ಡಮ್ಮಿ ಅಂತ ಅದು ಹೇಳುತ್ತೆ. ಮಮ್ಮಿ ಅಮ್ಮ ಮಾಡದೆ ನಿನ್ನನ್ನು ಡಮ್ಮಿ. ಇನ್ನೊಂದು ಅಪ್ಪ ಅಂದರೆ ಸಾಲುವುದಿಲ್ಲ, ಪಪ್ಪ. ನಿನ್ನಮ್ಮ ಹೆಂಗಸರಿಗೆ ಇರೋ ತಂದೆಯಂದ್ರಿಗಿರೋ ಎಡಿಕ್ಷನ್. ಪಪ್ಪ ಅನ್ನಬೇಕು. ಪಪ್ಪ ಅಂತ ಹೇಳು ನೀನೆಲ್ಲರ ಮುಂದೆ. ಆಯಿತು, ಪಪ್ಪ ಮಾಡದೆ ಬೆಪ್ಪ. ಎಲ್ಲಿಗೆ 2 ಮಮ್ಮಿಯೂ ಹೋಗಿ ಆಯಿತು. ಮನೆ ಇರೋದೇ ಇಬ್ಬರ ಹತ್ರ. ಒಂದು ಶಿವ, ಇನ್ನೊಂದು ಶಕ್ತಿ ಸೃಷ್ಟಿಗೆ. ಶಿವ ಡ್ಯಾಡಿಯಾಗಿ ಮ್ಯಾಡಿ ಆದ. ಇನ್ನೊಂದು ಅಮ್ಮ ಮಮ್ಮಿ ಆಗಿ ಆಯಿತು, ಡಮ್ಮಿಯೂ ಆಗಿ ಆಯಿತು. ಮಗ ಏನಾರು ಒಂದು ಆಗಬೇಕಲ್ಲ. ಅವನು ಪಾಪ ವಾಟ್ಸಪ್ ಬೇಬಿ ಆದ. ಇನ್ನು ವೇಕಪ್ ಆಗಲಿಕ್ಕೆ ಸಂಘದವರಿಗೆ ಶಂಘ ಓದ್ತಾ ಇದ್ದಾರೆ. ವಾಟ್ಸಪ್ಪಲ್ಲಿ ಇದ್ದಾನೆ. ವೇರ್ ಆರ್ ಯು? ನಂದೆಂತ ಹೇಳಿದ್ದು ಹೆಲ್ಲೋ. ಹೆಲ್ ಅಂದರೆ ನರಕ ಅಂತ ಹೆಸರು. ನೀವು ಹೇಳಿದ್ರಿ ಜೈ ಶ್ರೀರಾಮ್ ಹೇಳಬಾರ್ದ ಅಥವಾ ಶ್ರೀಕೃಷ್ಣ ಹೇಳಬಾರ್ದ, ಓಂ ನಮಃ ಶಿವಾಯ ಹೇಳಬಾರ್ದ. ಇವರು ಫೋನ್ ತಗೊಳ್ಳೋದೆ ನೀನು ಚೆನ್ನಾಗಿದ್ದೀಯಲ್ಲ ಕೇಳೋ ಕಾಲ, ಇವರ ಲ್ಯಾಂಡ್ಲೈನ್ ಕಾಲದಲ್ಲಿ. ಈಗ ಹಾಗೆಲ್ಲ ಇಂಟ್ರೆಸ್ಟಿಂಗ್ ದುಡ್ಡು ಯಾವಾಗ ಕೊಡ್ತೀವಿ ಅವಾಗ ಹೆಂಗೆ ಜೈ ಶ್ರೀರಾಮ ನೆಕ್ಸ್ಟ್ ಡೈಲಾಗೆ ಬೈಗಳದು ಸಂಸ್ಕೃತ ಶುರುವಾಗ್ತದೆ. ಹಾಗಾಗಿ ಪೊಲೀಸರು ಸಾಲ ಕೊಟ್ಟವರೆಲ್ಲ ಕಳ್ಳರನ್ನಾಗೆಲ್ಲ ಮಾತಾಡಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಅದಕ್ಕೆ ಅದರದ್ದೇ ಒಂದು ಭಾಷೆ ಉಂಟು, ಕಳ್ಳನಿಗೆ ಟ್ರೀಟ್ ಮಾಡೋ ಭಾಷೆ. ಆರಕ್ಷದವರೆಲ್ಲ ತಪ್ಪು ತಿಳ್ಕೊಳ್ಬೇಡಿ, ನಾ ಹೇಳಿ. ಈ ಫೈನಾನ್ಸ್ ಸಾಲ ಕೊಟ್ಟವರು ಪಾಪ ಅವ್ರು ಮಾತಾಡೋದು ಇನ್ನೊಂದು ಭಾಷೆ. ನೆಕ್ಸ್ಟ್ ಬಂದಿದ್ದು ಸ್ವದೇಶಿ. ಎಷ್ಟು ಜನ ಅಂತಿಲ್ಲಿ ಸ್ವದೇಶದಲ್ಲಿದ್ದಾರೆ. ವ್ಯಾನಿಟಿ ಬ್ಯಾಗು ಹೊರದೇಶದ ಬ್ರ್ಯಾಂಡು, ಹಲ್ಲುಜ್ಜೋ ಪೇಸ್ಟು ಹೊರದೇಶದ ಬ್ರ್ಯಾಂಡು, ಹಲ್ಲು ಸೆಟ್ಟು ಹೊರದೇಶದ ಬ್ರ್ಯಾಂಡು. ಆ ಹಸು ಗೋಮಾತೆ ಸ್ವದೇಶಿಗೆ ಹಾಕು ಹಿಂಡಿ ಹೊರದೇಶದ್ದು, ಔಷಧಿ ಹೊರದೇಶದ್ದು, ಕ್ಯಾನ್ಸರು ಈ ದೇಶದ್ದು, ಕ್ಯಾನ್ಸರಿನ ಔಷಧಿ ಹೊರದೇಶದ್ದು. ಮಕ್ಕಳಿಗೆ ಓದಿಸಿ ಫಸ್ಟ್ ಹೇಳೋದು ಅಮೇರಿಕಕ್ಕೆ ಹೋಗು ಅಂತ. ನೀವೆಂತೂ ಹೇಳಿದ್ರಿ ಅವಂತಿಕ. ಪಾಪ ನಮ್ಮ ಹೆಸರು ಕೇಳಲೇ ಇಲ್ಲ. ಅವಂತಿಕ ಕ್ಲಾಸಲ್ಲಿ ಓದಿರ್ಬೋದು. ದ್ವಾರಾವತಿ, ಕಂಚಿ ಇವರಿಗೆಲ್ಲ ಗೊತ್ತು. ಸೀರೆ ತರಲಿಕ್ಕೆ ಅಲ್ಲಿರೋ ಕಾಮಾಕ್ಷಿ ಗೊತ್ತಿಲ್ಲ. ಈ ಶಕ್ತಿಪೀಠದ ಅಮ್ಮನವರ ಕಟಿಪೀಠ ಕಂಚಿ ಅದೆಲ್ಲ ಗೊತ್ತಿಲ್ಲ. ಸೀರೆಗೆ ಎಷ್ಟುಂಟೆ. ಕಂಚಿ ಸ್ಯಾರೀಸ್ ಗೊತ್ತು. ಅದಾಯಿತು. ಇನ್ಯಾವುದೋ ಹೇಳಿದ್ರಿ. ಯಾಕೆ ನಿಮಗೆ ಗೊತ್ತಿರಬೇಕು, ನೀವು ತಿಳ್ಕೊಂಡಿದ್ದು. ನೀವು ಪಾಪ ಅವಾಗಿಂದ ಮಂಜುನಾಥ್ ಆಗಿದ್ರಿ. ಈಗ ಇವರೆಲ್ಲ ನಿಮ್ಮ ಕಣ್ಣು ಮಂಜಾಗೋ ಹೊತ್ತಿಗೆ ಇವರೆಲ್ಲ ಇರುತ್ತೆ. ಅವರೀಗ ಮಂಜುನಾಥನಿಗೆ ಎಲ್ಲಿಗೆ ಹೋಗಿದ್ದೆ? ಧರ್ಮಸ್ಥಳಕ್ಕೆ ಮಂಜಣ್ಣನ ಮಾತಾಡಿಸ್ಲಿಕ್ಕೆ ಅಂತ. ಇವನಿಗೆ ಯಾವ ಲೋಕದ ಅಣ್ಣನೋ ನಂಗೆ ಗೊತ್ತಿಲ್ಲ. ಇನ್ನೊಂದಿದೆ, ತಿರುಮಲಕ್ಕೆ ಹೋದ್ರೆ. ಎಲ್ಲಿಗೆ ಹೋಗಿದ್ರಿ? ವೆಂಕಿ ಬ್ರೋ. ವೆಂಕಟೇಶ್ವರನ ಅವಸ್ಥೆ. ಮೊನ್ನೆ ಹೇಳಿ ಶ್ರೀನಿವಾಸನಿಗೆ ನೀವೇನು ಕೇಳ್ಕೊಂಡ್ರಿ, ಇದ್ರ ಹುಟ್ಟದಬ್ಬ ಯಾವಾಗಲೂ ತಿರುಪತಿ ಇಲ್ಲ ಆಗೋದು. ಅವಾಗ ಕೇಳಿದೆ, ಅವನಿಗೇನು ಕೇಳೋದಪ್ಪ, ಅವನ ಅವಸ್ಥೆಯೇ ಸಂಕಷ್ಟ ಆಗಿದೆ. ಈಚೆ TTD ಕಾಟ, ಈಚೆ ವಜ್ರ ಇಟ್ಟವ್ರ ಕಾಟ, ಈಚೆ ಸೆಕ್ಯೂರಿಟಿ ಕಾಟ. ಅವನಿಗೆ ಉಸಿರಾಡುವಾಗಿಲ್ಲ, ಸುತ್ತ CC ಕ್ಯಾಮ್ರಾ. ಅದ್ರ ಜೊತೆಗೆ ಹೆಂಗಸರು ಕಾಟ. ದುಡ್ಡು ಕೊಡು, ಲಕ್ಷ್ಮಿ ಕೊಡು, ಲಕ್ಷ್ಮಿ ಕೊಡು ಅಂತ. ಯಾವ ಲಕ್ಷ್ಮಿ ಅನ್ನೋದು ಗೊತ್ತಿಲ್ಲ. ಲಕ್ಷ್ಮಿ ಅರ್ಥ ಗೊತ್ತಾ? ಲಕ್ಷ್ಯಾಂ ದದಾತಿ ಇತಿ ಲಕ್ಷ್ಮಿ. ಗುರಿ ಮುಟ್ಸೋಳು ಅಂತ. ನಿಮ್ಮ 100 ರೂಪಾಯಿ ನೋಟ್ ಅಲ್ಲ ಲಕ್ಷ್ಮಿ.
ಅದೀಗ ಬಂದ ಲಕ್ಷ್ಮಿ. ನಮ್ಮ ಈ ಮಹಾಲಕ್ಷ್ಮಿ ಅವರೆಲ್ಲ ಬ್ಯೂಟಿ ಪಾರ್ಲರಿಗೆ ಹೋಗಿ ಇರೋ ಕೂದಲನ್ನು ನಾಯಿ ಕೂದಲು ಮಾಡಿ, ನಮ್ಮಲ್ಲಿ ಇಲ್ಲೆಲ್ಲ ಕಂತ್ರಿ ನಾಯಿ ಎಂತಂದಿತ್ತು ಅದ್ರ ಬಾಲ ಹಾಗೆ ಇರೋದು. ಈಗಿನ ಕೂದಲು ಹಾಗೆ ಸರಿ ಇದ್ದ ಕೇಶವನ್ನು ಕಟ್ ಮಾಡಿ, ಹಿಂದೆ ಭಾರತೀಯ ಧರ್ಮದಲ್ಲಿ ಮುಂಡನ ಮಾಡ್ತಿದ್ದಿದ್ದು ಯಾವುದೋ ಒಂದು ಕಾಲಕ್ಕೆ, ಅದ್ರ ಹೆಸರು ಬೇಡ. ಈಗ ಹಂಗಲ್ಲ, ದಿನ ಕಟ್ ಮಾಡ್ಕೊಳ್ಳೋದಿರೋದು. ಇವಳಿಗೆ ಮಂಗಳವಾರವೂ ಇಲ್ಲ, ಶುಕ್ರವಾರವೂ ಇಲ್ಲ. ಮತ್ತು ಈ ಕಡೆ ಮಗಳೇನು ಮಾಡ್ಬೋದು, ಅಮ್ಮ ತಲೆ ಕೂದಲೇ ಕಟ್ ಮಾಡಿದ ಮೇಲೆ ನಾನೊಂದು ಮನೆ ಸಂಬಂಧ ಕಟ್ ಮಾಡಿದರೆ ತಪ್ಪೇನು ಅಲ್ವಾ? ನೀವು ಹೇಳಿದ್ರಿ ಹಿಂದೂಗಳನ್ನೇ ಪ್ರೀತಿಸಿ ಅಂತ. ಪಾಪ ನಮ್ಮ ಹುಡುಗರೇನೋ ಪ್ರೀತಿಸ್ತಿದ್ರೇನು, ಇನ್ಸ್ಪೆಕ್ಟರ್ ಅಲ್ಲೇ ಇದ್ದಾರೆ. ಹಿಂದೂಗಳ ಸ್ಟೇಷನಲ್ಲಿ ಲವ್ ಮ್ಯಾರೇಜ್ ಗಲಾಟೆ ಎಷ್ಟಿದೆ ಅಂತ ಒಂಚೂರು ಕೇಳಬೇಕು. ಇಲ್ಲೆಲ್ಲ ಕ್ಲಾಪ್ಸ್ ಹೊಡೆದ್ರು ನೋಡ್ತಿದ್ದೆ ನಾನು, ಇದೇ ಕೈಯಲ್ಲ ಕಂಪ್ಲೇಂಟು ಬರ್ಕೊಟ್ಟಿದ್ದು ಅಂತ. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.